ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಆಗಕ್ಕಿಲ್ವಾ? ನೀನ್ ಕಾಣೋದು ಬೆಂದಿರೋ ಬಿಳಿ ಅನ್ನನ ಭತ್ತ ಎಂದಾದ್ರೂ ಕಂಡಿದ್ಯಾ? ಅನ್ನ ತುತ್ತು ನಿನ್ ಕೈಯಾಗ ಬರ್ಬೇಕಾದ್ರೆ ಅದರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಅಂತ ಗೊತ್ತಿದ್ಯಾ? ನಿನ್ನ ಯೋಗ್ಯತೆಗಿಷ್ಟು. ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಂಗೆ? ಅವ್ನು ಬೆಳೆಯೋ ಬೆಳೆಗೆ ಇವತ್ತು ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ತಗೊಂಡಿರೋ ಸಾಲನ ಅವನಿಂದ ತೀರ್ಸಿ ಕಾಯ್ತಾ ಇಲ್ಲ. ಎಷ್ಟೋ ಕಡೆ ಮಳೆನೇ ಆಗಿಲ್ಲ. ಹಸುವಿನಿಂದ ಅವನು ಆತ್ಮಹತ್ಯೆ ಮಾಡ್ಕೊತಾನೆ. ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟ ಬಿಡಲ್ವಾ ನೀವು? ಬಿಡಕ್ಕಿಲ್ಲ. ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೈತೋ ನಿನ್ಗೆ ಗೊತ್ತಿಲ್ಲ. ಆದ್ರೆ ನಮ್ದು ಹಾಗಲ್ಲ. ಸಾಯೋ ಗಂಟ ನಾವೇ ರಾಜ. ನಾವು ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನೀನಿಲ್ಲ. ಒಬ್ಬ ನರಸಿಂಹೇಗೌಡನ ಹುಟ್ಟಾಕ ಕಾಯ್ತದ? ಯಾವ್ದ ಜಾತಿ? ಎಲ್ಲೈತೆ ಜಾತಿ? ಒಬ್ಬ ಮನುಷ್ಯ ಹುಟ್ಟಿದ 12 ದಿವಸಕ್ಕೆ ಗೊತ್ತಾಯ್ತದೆ ಒಂದು ಹೆಸರು, ಒಂದು ಜಾತಿ. ಅದು ಇನ್ನೊಂದು ಹೇಳಿದ್ರಿ ಸತ್ಮೇಲೆ ಆ ಹೆಸರಿನಿಂದ ಕೂಗಿದ್ರು ಆ ದೇಹ ಕೇಳಕ್ಕಿಲ್ಲ, ಜಾತಿ ಹೇಳಿದ್ರು ಆ ದೇಹ ಕೇಳಕ್ಕಿಲ್ಲ. ಅಂತ ಜಾತಿ ಗೊತ್ತಿರ್ಬೇಕಾದ್ರೆ ಯಾಕಾಗಬೇಕು? ವ್ಯಕ್ತಿಯಿಂದ ಜಾತಿ ಅಲ್ಲ, ವೃತ್ತಿಯಿಂದ ಜಾತಿ. ಒಬ್ಬ ಮನುಷ್ಯನಲ್ಲಿ 4 ಜಾತಿಗಳಿರ್ತವೆ. ಒಳ್ಳೆಯದನ್ನ ಯಾವನ್ ಹೇಳ್ತಾನೋ ಅವನೇ ಬ್ರಾಹ್ಮಣ, ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡೋನೇ ವೈಶ್ಯ, ಒಳ್ಳೆಯ ಕೆಲಸಕ್ಕೆ ದೇಹ ಉಪಯೋಗಿಸ್ತಾನಲ್ಲ ಅವನೇ ಕ್ಷತ್ರಿಯ. ಇವನ್ನೆಲ್ಲ ಒಪ್ಕೊಂಡಿದ್ದಾನಲ್ಲ ಅವನೇ ಶೂದ್ರ. ಶೂದ್ರ ಅಂದ್ರೆ ಯಾರು? ಕಷ್ಟದಲ್ಲಿರೋನ ಕಂಡ್ರೆ ಕನಿಕರ ತೋರಿಸೋದು, ನಮ್ಗೆಲ್ಲ ಅನ್ನ ಹಾಗೆ ಕಾಪಾಡ್ತಾನಲ್ಲ ಅವನು. ಅದಕ್ಕೆ ಕಾರಣ ನಮಸ್ಕಾರ ಮಾಡೋದು. ಮೊದಲು ಮನುಷ್ಯನಾಗಿ ಬಾಳ್ಬೇಕು. ಆಗ್ಬಿಟ್ಟು ಅವ್ನಿಗೆ ಯಾವುದೇ ಜಾತಿ ಹೆಸರು ಹೇಳ್ಕೊಂಡು ಬದುಕಿದ್ರು ಏನು ಪ್ರಯತ್ನ ಇಲ್ಲ. ಅಂತ ಜಾತಿ ನಾವು ನಂಬಿಲ್ಲ, ಯಾವತ್ತೂ ನಂಬೋದಿಲ್ಲ. ಬಡವರು ಅಂದ್ರೆ ಬಿದ್ದಿರ್ತಾರೆ ಅನ್ಕೊಂಡ್ಬಿಟ್ಟೆಲ್ಲ. ನಮ್ ತಾವ ಕೆಲಸ ಮಾಡೋದ್ರೆ ಊಡೋ ಬಟ್ಟೆನು ಮಂದಿರಿಗೂ ನಾವೇ ಕೊಡೋದು. ಆ ಮಂದಿರಿಗೆ ನಾವು ಕೊಡೋಕೆ ಯಾವ ನ್ಯಾಯ? ಇವನನ್ನು ಕರ್ಕೊಂಡೋಗಿ ಎಲೆಕ್ಷನ್ ನಿಲ್ಸು. ಊರಿನ ಜನಗಳು ಹೇಳು, ಮಂತ್ರಿ ಆಗ್ಬೇಕು. ನಾವು ಹೇಳ್ತೀವಿ ಅಂತ ಹೇಳು, ಮಂತ್ರಿ ಆಗ್ತಾರೆ.